ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮಾನ್ಸ್ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಅಂಡ್ ನ್ಯೂರೋ ಸೈನ್ಸಸ್ ಅಂದ್ರೆ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂತದ್ದು. ಈ ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರುತ್ತೆ, ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂತದ್ದು. ಗ್ರೂಪ್ ಬಿ ಹುದ್ದೆಗಳಲ್ಲಿ ಜೂನಿಯರ್ ಸೈಂಟಿಫಿಕ್ ಆಫೀಸರ್ ಅಂತ ಹೇಳಿ ಒಂದು ಹುದ್ದೆ ಖಾಲಿ ಇರುವಂತದ್ದು. ಗ್ರೂಪ್ ಸಿ ಹುದ್ದೆಗಳಲ್ಲಿ ಸ್ಟೆನೋಗ್ರಾಫರ್ ಗ್ರೇಡ್ 2 ಅಂತ ಹೇಳಿ 20 ಹುದ್ದೆಗಳು, ಎಲೆಕ್ಟ್ರಿಷಿಯನ್ ಅಂತ ಹೇಳಿ 2 ಹುದ್ದೆಗಳು ಖಾಲಿ ಇರುವಂತದ್ದು. ಒಟ್ಟಾರೆಯಾಗಿ 23 ಖಾಲಿ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂತದ್ದು. ಮೊದಲನೇದಾಗಿ ಗ್ರೂಪ್ ಬಿ ಹುದ್ದೆಗಳ ಬಗ್ಗೆ ಮಾಹಿತಿ ನೋಡೋದಾದ್ರೆ, ಒಂದು ಹುದ್ದೆ ಖಾಲಿ ಇರುವಂತದ್ದು. MD ಅಥವಾ MBBS ಎರಡರೊಳಗೆ ಯಾವ್ದಾದ್ರು ಒಂದು ಕೋರ್ಸ್ ಪಾಸ್ ಮಾಡಿದವರು ಅರ್ಜಿ ಸಲ್ಲಿಸಬಹುದು. ಆದ್ರೆ MD ಪಾಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮೊದಲೇ ಆದ್ಯತೆ ನೀಡಲಾಗ್ತದೆ. ಗರಿಷ್ಠ 35 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. ಪ್ರತಿ ತಿಂಗಳಿಗೆ 44,900 ರೂಪಾಯಿ ಬೇಸಿಕ್ ಪೇಮೆಂಟ್ ಆಗಿರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಗ್ರೂಪ್ ಸಿ ಹುದ್ದೆಗಳ. ಗ್ರೂಪ್ ಸಿ ಹುದ್ದೆಗಳಲ್ಲಿ ಸ್ಟೆನೋಗ್ರಾಫರ್ ಗ್ರೇಡ್ 2 20 ಹುದ್ದೆಗಳು ಖಾಲಿ ಇರುವಂತದ್ದು. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಯಾವ್ದಾದ್ರು ಒಂದು ಡಿಗ್ರಿ ಪಾಸ್ ಮಾಡಿರ್ಬೇಕು. ಅದರ ಜೊತೆಗೆ 10 ನಿಮಿಷದಲ್ಲಿ 80 ವರ್ಡ್ ಪರ್ ಮಿನಿಟಿನ ಸ್ಪೀಡಿನಲ್ಲಿ ಸ್ಟೆನೋಗ್ರಾಫಿ ಮಾಡುವಂತ ಸಾಮರ್ಥ್ಯ ಹೊಂದಿರಬೇಕು. ಆ 80 ವರ್ಡ್ ಪರ್ ಮಿನಿಟ್ ನಲ್ಲಿ ಸ್ಟೆನೋಗ್ರಾಫರ್ ಮಾಡಿದ್ದನ್ನ ಇಂಗ್ಲಿಷ್ ನಲ್ಲಿ ಟೈಪ್ ಮಾಡ್ತಿದ್ರಿ ಅಂತಂದ್ರೆ 50 ನಿಮಿಷದೊಳಗೆ ಕಂಪ್ಯೂಟರ್ ನಲ್ಲಿ ಟೈಪ್ ಮಾಡಿಕೊಡ್ಬೇಕು. ಇನ್ ಕೇಸ್ ನೀವು ಹಿಂದಿ ಒಳಗೆ ಟೈಪ್ ಮಾಡ್ತಿದ್ರಿ ಅಂತಂದ್ರೆ 65 ನಿಮಿಷದೊಳಗೆ ಕಂಪ್ಯೂಟರ್ ನಲ್ಲಿ ಟೈಪ್ ಮಾಡುವಂತ ಸಾಮರ್ಥ್ಯ ಹೊಂದಿದ್ರಿ ಅಂತಂದ್ರೆ ಈ ಸ್ಟೆನೋಗ್ರಾಫರ್ ಗ್ರೇಡ್ 2 ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಗರಿಷ್ಠ 27 ವರ್ಷ ವಯಸ್ಸಿನ ತನಕ ಈ ಸ್ಟೆನೋಗ್ರಾಫರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಈ ಹುದ್ದೆಗಳಿಗೆ ಪ್ರತಿ ತಿಂಗಳಿಗೆ 25,500 ರೂಪಾಯಿ ಬೇಸಿಕ್ ಪೇಮೆಂಟ್ ಇರುವಂತದ್ದು. ನೆಕ್ಸ್ಟ್ ಎಲೆಕ್ಟ್ರಿಷಿಯನ್. ಎಲೆಕ್ಟ್ರಿಷಿಯನ್ 2 ಹುದ್ದೆಗಳ ಖಾಲಿ ಇರುವಂತದ್ದು. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ SSLC ಪಾಸ್ ಮಾಡಿರ್ಬೇಕು. ಅದರ ಜೊತೆಗೆ ಎಲೆಕ್ಟ್ರಿಷಿಯನ್ ಟ್ರೇಡಿನಲ್ಲಿ ITI ಪಾಸ್ ಮಾಡಿರ್ಬೇಕು. ಅಂದ್ರೆ ನೀವು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಆದ್ರೆ 3 ವರ್ಷದ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕು. ಗರಿಷ್ಠ 30 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. ಆಮೇಲೆ ಪೇಮೆಂಟ್ ನೋಡೋದಾದ್ರೆ ಪ್ರತಿ ತಿಂಗಳಿಗೆ 25,500 ರೂಪಾಯಿ ತನಕ ಪೇಮೆಂಟ್ ಇರುವಂತದ್ದು ಸ್ನೇಹಿತರೆ. ಈ ಎಲ್ಲಾ ಹುದ್ದೆಗಳಿಗೆ ಒಂದು ಎಲಿಜಿಬಲ್ ಟೆಸ್ಟ್ ತಗೊಳ್ತಾರ ಸ್ನೇಹಿತರೆ. ಆ ಟೆಸ್ಟ್ ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ಕೊಳ್ತಾರ. ಇನ್ನು ಸ್ಟೆನೋಗ್ರಾಫಿ ಹುದ್ದೆಗಳಿಗೆ ಇನ್ ಅಡಿಷನ್ ಆಗಿ ಸ್ಕಿಲ್ ಟೆಸ್ಟ್ ಅಂತ ಇನ್ನೊಂದು ತಗೊಳ್ತಾರ ಸ್ನೇಹಿತರೆ. ಶಾರ್ಟ್ ಹ್ಯಾಂಡ್ ಗೆ ಸಂಬಂಧಿಸಿದಂಗ ಸ್ಕಿಲ್ ಟೆಸ್ಟ್ ಅಂತ ತಗೊಳ್ತಾರ. ಅಲ್ಲಿ ಡಿಕ್ಟೇಷನ್ ಮಾಡ್ತಾರ ಸ್ನೇಹಿತರೆ, ಅಂದ್ರೆ ಮೌಖಿಕವಾಗಿ ಹೇಳ್ತಾ ಹೋಗ್ತಾರ. 80 ವರ್ಡ್ ಪರ್ ಮಿನಿಟಿನ ವೇಗದಲ್ಲಿ ನೀವು ಶಾರ್ಟ್ ಹ್ಯಾಂಡ್ ಲಿಪಿಯಲ್ಲಿ ಬರ್ಕೊಳ್ಬೇಕು. ಬರ್ಕೊಂಡು ಅದನ್ನ ಟ್ರಾನ್ಸ್ಕ್ರಿಪ್ಷನ್ ಮಾಡಿ ಕೊಡ್ಬೇಕು, ಅಂದ್ರೆ ಕಂಪ್ಯೂಟರ್ ನಲ್ಲಿ ಟೈಪ್ ಮಾಡಿ ಅದನ್ನ ಕೊಡ್ಬೇಕು ಸ್ನೇಹಿತರೆ. ಈ ರೀತಿಯ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಇರ್ತದ. ಆ ಎಕ್ಸಾಮ್ ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾರ. ನೆಕ್ಸ್ಟ್ ಅರ್ಜಿ ಯಾವ ರೀತಿ ಸಲ್ಲಿಸಬೇಕಂತ ಅನ್ನೋದಕ್ಕೆ ಸಂಬಂಧಿಸಿದಂಗ ನೋಡೋದಾದ್ರೆ, ಅಪ್ಲಿಕೇಶನ್ ಫಾರ್ಮ್ ಅಂತ ಸ್ನೇಹಿತರೆ, ಆ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕ್ರಿ. ಅಪ್ಲಿಕೇಶನ್ ಫಾರ್ಮ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಅಪ್ಲಿಕೇಶನ್ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ರಿ. ಡೌನ್ಲೋಡ್ ಮಾಡ್ಕೊಂಡು ಅದನ್ನ ನೀಟಾಗಿ ತುಂಬ್ರಿ ಸ್ನೇಹಿತರೆ. ನೀಟಾಗಿ ತುಂಬಿ ಅದಕ್ಕೆ ಸಂಬಂಧಿಸಿದಂತ ಎಲ್ಲಾ ಸರ್ಟಿಫಿಕೇಟ್ಸ್ ಗಳನ್ನ ಲಗತ್ತಿಸಿ ದ ಡೈರೆಕ್ಟರ್ ನಿಮಾನ್ಸ್ PBN ನಂಬರ್ 2900 ಹೊಸೂರು ರೋಡ್ ಬೆಂಗಳೂರು 560029 ಈ ಅಡ್ರೆಸ್ ಗೆ ಕಳಿಸ್ಬೇಕು ಸ್ನೇಹಿತರೆ. ಈ ರೀತಿ ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದಿರ್ತದೆ. ಓಕೆ ರೀ. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ, ಗ್ರೂಪ್ ಬಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತಿದ್ರಿ ಅಂತಂದ್ರೆ SC ಮತ್ತು ST ಕೆಟಗರಿ ಅಭ್ಯರ್ಥಿಗಳಿಗೆ 885 ರೂಪಾಯಿ ಅರ್ಜಿ ಶುಲ್ಕ ಇರ್ತದ. SC ಮತ್ತು ST ಕೆಟಗರಿ ಅಭ್ಯರ್ಥಿಗಳನ್ನ ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲಾ ಅಭ್ಯರ್ಥಿಗಳಿಗೆ 1,180 ರೂಪಾಯಿ ಅರ್ಜಿ ಶುಲ್ಕ ಇರ್ತದ. ಇನ್ ಕೇಸ್ ನೀವು ಗ್ರೂಪ್ ಸಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತಾ ಇದ್ದೀರಿ ಅಂತಂದ್ರೆ SC ಮತ್ತು ST ಕೆಟಗರಿ ಅಭ್ಯರ್ಥಿಗಳಿಗೆ 590 ರೂಪಾಯಿ ಅರ್ಜಿ ಶುಲ್ಕ ಇರ್ತದ. ಈ ಕೆಟಗರಿಯನ್ನ ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲಾ ಅಭ್ಯರ್ಥಿಗಳಿಗೆ 885 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ. ಇನ್ನು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಂಗಿಲ್ಲ ಸ್ನೇಹಿತರೆ. ಈ ಅರ್ಜಿ ಶುಲ್ಕವನ್ನ ಆನ್ಲೈನ್ ಮೂಲಕ ತುಂಬಬೇಕ್ರಿ. ಆನ್ಲೈನ್ ಮೂಲಕ ಯಾವ ರೀತಿ ಅರ್ಜಿ ಶುಲ್ಕವನ್ನ ತುಂಬಬೇಕಂತ ಈ ನೋಟಿಫಿಕೇಶನ್ ಕೊನೆ ಪೇಜ್ಗಳಲ್ಲಿ ಇನ್ ಡೀಟೇಲ್ ಆಗಿ ಗೈಡ್ಲೈನ್ಸ್ ಕೊಟ್ಟಿರುವಂತದ್ದು ಸ್ನೇಹಿತರೆ. ನೋಟಿಫಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಯಾವ ರೀತಿ ಅರ್ಜಿ ಶುಲ್ಕವನ್ನ ತುಂಬಬೇಕಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ಕೊಟ್ಟಿರ್ತಕ್ಕಂಥ ಗೈಡ್ಲೈನ್ಸ್ ಅನ್ನ ಒಮ್ಮೆ ಕಂಪ್ಲೀಟ್ ಆಗಿ ಓದ್ಕೊಂಡು ತದನಂತರ ಪೇಮೆಂಟ್ ಅನ್ನ ಮಾಡ್ರಿ ಸ್ನೇಹಿತರೆ. ನೆಕ್ಸ್ಟ್ ಪ್ರತಿಯೊಂದು ಹುದ್ದೆಗಳಿಗೆ ಸಪರೇಟ್ ಆಗಿರುವಂತ ಅಪ್ಲಿಕೇಶನ್ ಫಾರ್ಮ್ ಅನ್ನ ತುಂಬಬೇಕ್ರಿ.
ಇನ್ ಕೇಸ್ ನೀವು ಸ್ಟೆನೋಗ್ರಾಫರ್ಗೂ ಅರ್ಜಿ ಸಲ್ಲಿಸಬೇಕಾಗಿತ್ತು, ಇಲೆಕ್ಟ್ರಿಷಿಯನ್ಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಸ್ಟೆನೋಗ್ರಾಫರ್ಗೆ ಸಪರೇಟ್ ಆಗಿರುವಂತ ಅರ್ಜಿ ತುಂಬಬೇಕು. ಅದೇ ರೀತಿ ಎಲೆಕ್ಟ್ರಿಷಿಯನ್ಗೆ ಸಪರೇಟ್ ಆಗಿರುವಂತ ಅರ್ಜಿ ತುಂಬಿ ಏನ್ ಅಡ್ರೆಸ್ ಹೇಳಿನಲ್ಲ ಸ್ನೇಹಿತರೆ ಆ ಅಡ್ರೆಸ್ಗೆ ಕಳಿಸ್ಬೇಕು ಸ್ನೇಹಿತರೆ. ಆ ಅಪ್ಲಿಕೇಶನ್ ಅನ್ನ ಕಳಿಸೋದಕ್ಕಿಂತ ಮುಂಚೆ ಆಗ್ಲೇ ಹೇಳ್ದಂಗ ಆ ಅಪ್ಲಿಕೇಶನ್ಗೆ ಏಜ್ ಪ್ರೂಫಿಗೆ ಸಂಬಂಧಿಸಿದಂತ ಸರ್ಟಿಫಿಕೇಟ್ಗಳು, ಆಮೇಲೆ ಅಕಾಡೆಮಿಕ್ ಕ್ವಾಲಿಫಿಕೇಶನ್ಗೆ ಸಂಬಂಧಿಸಿದಂತ ಸರ್ಟಿಫಿಕೇಟ್ಗಳು, ಅಂದ್ರೆ ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸ್ತಾ ಇದ್ರಿ ಆ ಹುದ್ದೆಯ ಕ್ವಾಲಿಫಿಕೇಶನ್ ಏನದಲ್ಲ ಆ ಕ್ವಾಲಿಫಿಕೇಶನ್ಗೆ ಸಂಬಂಧಿಸಿದಂತ ಎಲ್ಲಾ ಮಾರ್ಕ್ಸ್ ಕಾರ್ಡ್ಗಳು, ಇವನ್ ಎಲ್ಲಾ ಸೆಮೆಸ್ಟರ್ ಮಾರ್ಕ್ಸ್ ಕಾರ್ಡ್ಗಳು, ಆಮೇಲೆ ಕಾಸ್ಟ್ಗೆ ಸಂಬಂಧಿಸಿದಂತ ಸರ್ಟಿಫಿಕೇಟ್ಗಳಾಗಿರ್ಬೋದು, ಎಕ್ಸ್ಪೀರಿಯನ್ಸ್ಗೆ ಸಂಬಂಧಿಸಿದಂತ ಸರ್ಟಿಫಿಕೇಟ್ಗಳಾಗಿರ್ಬೋದು, ಈ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ಸೆಲ್ಫ್ ಅಟೆಸ್ಟೆಡ್ ಮಾಡಿಸಿ ಆ ಫಾರ್ಮ್ ಜೊತೆಗೆ ಲಗತ್ತಿಸಿ, ಅದೇ ರೀತಿ ಅರ್ಜಿ ಶುಲ್ಕ ತುಂಬಿರ್ತಿರಲ್ರಿ ಅದ್ರದ್ದು ಅಕ್ನಾಲೇಜ್ಮೆಂಟ್ ಕೂಡ ಈ ಅಪ್ಲಿಕೇಶನ್ಗೆ ಲಗತ್ತಿಸಿ ಅಪ್ಲಿಕೇಶನ್ ಫಾರ್ಮ್ ಅನ್ನ ಕಳಿಸ್ಬೇಕು ಸ್ನೇಹಿತರೆ. ಅಪ್ಲಿಕೇಶನ್ ಜನವರಿ 4, 2025 ಒಳಗಾಗಿ ದ ಡೈರೆಕ್ಟರ್ ನಿಮಾನ್ಸ್ PB ನಂಬರ್ 2900 ಹೊಸೂರು ರೋಡ್ ಬೆಂಗಳೂರು 560029 ಈ ಅಡ್ರೆಸ್ ಮುಟ್ಟಿರ್ಬೇಕು ಸ್ನೇಹಿತರೆ. ಓಕೆ ರೀ, ಲೇಟ್ ಆಗಿ ಬಂದಿರತಕ್ಕಂತ ಅರ್ಜಿಯನ್ನ ಗಣನೆಗೆ ತೆಗೆದುಕೊಳ್ಳಂಗಿಲ್ಲ ಸ್ನೇಹಿತರೆ. ಹಾಗಾಗಿ ಲಾಸ್ಟ್ ಡೇಟ್ಗಿಂತ ಮುಂಚೆನೆ ಅರ್ಜಿ ಕಳಿಸ್ರಿ. ಇದೇ ಸಂಸ್ಥೆಯೊಳಗ ಇನ್ನೂ ಹಲವಾರು ಹುದ್ದೆಗಳ ಖಾಲಿ ಇರುವಂತದ್ದು ಸ್ನೇಹಿತರೆ. ಅದರಲ್ಲಿ ಫೀಲ್ಡ್ ಡೇಟಾ ಕಲೆಕ್ಟರ್ ಅಂತೇಳಿ 40 ಹುದ್ದೆಗಳ ಖಾಲಿ ಇರುವಂತದ್ದು ಸ್ನೇಹಿತರೆ. ಇದು ಕಾಂಟ್ರಾಕ್ಟ್ ಬೇಸಿಸ್ ಜಾಬ್ ರೀ. ಇದು ಫೀಲ್ಡ್ ಡೇಟಾ ಕಲೆಕ್ಟರ್ ಅಂತ ಏನದಲ್ರಿ ಇದು ಕಾಂಟ್ರಾಕ್ಟ್ ಬೇಸಿಸ್ ಜಾಬ್. ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳು ಏನ್ ಹೇಳಿನಲ್ರಿ ಅವು ಖಾಯಂ ಹುದ್ದೆಗಳ ಸ್ನೇಹಿತರೆ. ಇದು ತಾತ್ಕಾಲಿಕ ಹುದ್ದೆಗಳು, ಅದು ಖಾಯಂ ಹುದ್ದೆಗಳ ಸ್ನೇಹಿತರೆ ಅಂತದ್ರಿ. ಒಟ್ಟು 40 ಹುದ್ದೆಗಳು ಖಾಲಿ ಇರುವಂತದ್ದು. ಈ ಹುದ್ದೆಗಳಿಗೆ ನೋಡ್ರಿ PUC ಪಾಸ್ ಆಗಿರ್ಬೇಕು, PUC ಜೊತೆಗೆ ITI ಪಾಸ್ ಮಾಡಿರ್ಬೇಕಂತ ಕೊಟ್ಟಿರುವಂತದ್ದು ಸ್ನೇಹಿತರೆ. ಬಟ್ ಯಾವ ಟ್ರೇಡಿನಲ್ಲಿ ITI ಪಾಸ್ ಮಾಡಿರ್ಬೇಕಂತ ಮೆನ್ಷನ್ ಮಾಡಿಲ್ಲ. ಇನ್ ಕೇಸ್ ನೀವು ITI ಪಾಸ್ ಮಾಡಿರ್ಲಿಲ್ಲ ಅಂತಂದ್ರೆ ಸೈಕಾಲಜಿ ಆಗಿರ್ಬೋದು, ಸೋಷಿಯಲ್ ವರ್ಕ್ ಆಗಿರ್ಬೋದು, ಸೋಷಿಯಾಲಜಿ ಆಗಿರ್ಬೋದು, ರೂರಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಅಥವಾ ವುಮೆನ್ ಸ್ಟಡೀಸ್ ಆಗಿರ್ಬೋದು, ಇವುಗಳಲ್ಲಿ ಯಾವ್ದಾದ್ರು ಒಂದು ವಿಷಯದಲ್ಲಿ ನೀವೇನಾದ್ರೂ ಡಿಗ್ರಿ ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ. ಆದ್ರೆ ಕಂಪಲ್ಸರಿ ಕನ್ನಡ ಫ್ಲೂಯೆಂಟ್ ಆಗಿ ಮಾತಾಡಕ್ ಬರ್ತಿರ್ಬೇಕು. ಅದರ ಜೊತೆಗೆ ಒಂದು ಲ್ಯಾಂಗ್ವೇಜ್, ತಮಿಳ್ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಮೂರದೊಳಗೆ ಯಾವ್ದಾದ್ರು ಒಂದು ಲ್ಯಾಂಗ್ವೇಜ್ ನಿಮ್ಗೆ ಮಾತಾಡಕ್ ಬರ್ಬೇಕು ಸ್ನೇಹಿತರೆ. ಯಾಕಂತಂದ್ರೆ ಇದು ಫೀಲ್ಡ್ ಹೋಗಿ ಡೇಟಾ ಕಲೆಕ್ಟ್ ಮಾಡುವಂತ ವರ್ಕ್ ಇರ್ತದ. ಹಾಗಾಗಿ ಕಂಪಲ್ಸರಿ ಕನ್ನಡ ನೀಟಾಗಿ ಮಾತಾಡಕ್ ಬರ್ಬೇಕು. ಅದ್ರ ಜೊತೆಗೆ ಆಗ್ಲೇ ಹೇಳ್ದಂಗ ತಮಿಳು, ತೆಲುಗು, ಹಿಂದಿ ಮೂರರೊಳಗೆ ಯಾವ್ದಾದ್ರು ಒಂದು ಭಾಷೆ ನಿಮ್ಗೆ ಗೊತ್ತಿರ್ಬೇಕು. ಗರಿಷ್ಠ 40 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. ಆಮೇಲೆ ಈ ಹುದ್ದೆಗಳಿಗೆ ಪ್ರತಿ ತಿಂಗಳಿಗೆ 15,000 ಪೇಮೆಂಟ್ ಇರ್ತದ್ರಿ. 6 ತಿಂಗಳ ಕಾಂಟ್ರಾಕ್ಟ್ ಪೀರಿಯಡ್ ಇರ್ತದೆ ಸ್ನೇಹಿತರೆ. ವರ್ಕ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂತಂದ್ರೆ ಇನ್ನೂ 6 ತಿಂಗಳ ಕಾಂಟ್ರಾಕ್ಟ್ ಪೀರಿಯಡ್ ಎಕ್ಸ್ಟೆಂಡ್ ಮಾಡಬಹುದು ಸ್ನೇಹಿತರೆ. ಇದು ಇಂಟರ್ವ್ಯೂನ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರ. ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳ ಜೊತೆಗೆ ಒಂದು ಸೆಟ್ ಎಲ್ಲಾ ಡಾಕ್ಯುಮೆಂಟ್ಸ್ ಗಳ ಜಿರಾಕ್ಸ್ ಕಾಪಿಯನ್ನ ತೆಗೆದುಕೊಂಡು 4th ಫ್ಲೋರ್ NBC ಬಿಲ್ಡಿಂಗ್ ನಿಮಾನ್ಸ್ ಬೆಂಗಳೂರು 560029 ಈ ಅಡ್ರೆಸ್ಗೆ ಹೋಗ್ಬೇಕು ಸ್ನೇಹಿತರೆ. ಇಂಟರ್ವ್ಯೂ ಡಿಸೆಂಬರ್ 13, 2024 ನಡೀತದ್ರಿ. ಅವತ್ತಿನ ದಿನ ನೀವು ಇಂಟರ್ವ್ಯೂಗೆ ಅಟೆಂಡ್ ಆಗ್ಬೇಕು. ಈ ನೋಟಿಫಿಕೇಶನ್ ಲಿಂಕು ಅದೇ ರೀತಿ ಆ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಏನು ಹುದ್ದೆಗಳದ ನೋಟಿಫಿಕೇಶನ್ ಇತ್ತಲ್ರಿ ಅದರದ್ದು ಎರಡರದ್ದು ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಶನ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ಮತ್ತೊಮ್ಮೆ ನೀಟಾಗಿ ಓದಿ ಯಾವ ಹುದ್ದೆಗೆ ನೀವು ಎಲಿಜಿಬಲ್ ಆಗಿರ್ತೀರಿ ಆ ಹುದ್ದೆಗೆ ಅರ್ಜಿ ಸಲ್ಲಿಸ್ರಿ ಸ್ನೇಹಿತರೆ. ಇದಿಷ್ಟು ಈ ನಿಮಾನ್ಸ್ ಅಥವಾ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರುವಂತಹ ಅಧಿಸೂಚನೆಯ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.